ಶ್ರೀಯುತ ಇ ಅರುಣ್ ಕುಮಾರ್, ಎಂಕೆ ಹಟ್ಟಿ, ಚಿತ್ರದುರ್ಗ. ಶ್ರೀಯುತ ಇ ಅರುಣ್ ಕುಮಾರ್ ರವರು ದಿನಾಂಕ 26/5/1984ರಲ್ಲಿ ಜನಿಸಿದರು. ತಂದೆ ಎ ಈಶ್ವರಪ್ಪನವರು, ತಾಯಿ ಶ್ರೀಮತಿ ಅನಸೂಯಮ್ಮನವರು. ಇವರ ವಿದ್ಯಾರ್ಹತೆ ಡಿಪ್ಲೊಮೊ. ವೃತ್ತಿಯಲ್ಲಿ ಕೃಷಿಕರು, ಕಾಂಟ್ರಾಕ್ಟರ್ ಮತ್ತು ಸಮಾಜ ಸೇವೆ ಮಾಡುತ್ತಾ ಜೀವನ ಸಾಗಿಸುತ್ತಿರುವ ಇವರು 2012ರಲ್ಲಿ ಸುಚಿತ್ರಾರವರನ್ನ ವಿವಾಹವಾಗಿರುತ್ತಾರೆ. ಇವರಿಗೆ ಇಬ್ಬರು ಮಕ್ಕಳು, ಮಗ ಸಾತ್ವಿಕ್, ಮಗಳು ಧನ್ವಿಕ್. ಶ್ರೀಯುತರು ಹಲವಾರು ರಕ್ತದಾನ ಶಿಬಿರಗಳನ್ನ, ಆರೋಗ್ಯ ತಪಾಸಣಾ ಶಿಬಿರಗಳನ್ನ ಆಯೋಜಿಸಿ ಕಾರ್ಯಕ್ರಮಗಳನ್ನ ಯಶಸ್ವಿಗೊಳಿಸಿದ್ದಲ್ಲದೆ ಇಲ್ಲಿಯವರೆಗೆ ಸುಮಾರು 41 ಬಾರಿ ಸ್ವಯಂ ರಕ್ತದಾನ ಮಾಡಿರುವುದರ ಜೊತೆಗೆ ಸಮುದಾಯದ ಸ್ವಚ್ಛತೆಯ ಬಗ್ಗೆ ಹಲವಾರು ಸ್ವಚ್ಛತಾ ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟಿದ್ದಾರೆ. ಸಸಿ ನೆಡುವುದರ ಜೊತೆಗೆ ರಸ್ತೆ ಸುರಕ್ಷತೆಯ ನಿಯಮ ಪಾಲಿಸುವುದರ ಬಗ್ಗೆ 3 ತಿಂಗಳ ಕಾಲ ಟ್ರಾಫಿಕ್ ವಾರ್ಡನ್ ಆಗಿ ಕೂಡ ಕೆಲಸ ಮಾಡಿರುತ್ತಾರೆ. ಶಾಲಾ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ, ಪೆನ್ನುಗಳನ್ನ, ಬಣ್ಣದ ಪೆನ್ಸಿಲ್ಗಳನ್ನ ನೀಡಿರುತ್ತಾರೆ. ರೋಟರಿ ಕ್ಲಬ್ ವತಿಯಿಂದ ನೀಡುವ ಬೆಸ್ಟ್ ರೊಟೇರಿಯನ್ ಅವಾರ್ಡ್ಗಳನ್ನು ಹಲವು ಬಾರಿ ಪಡೆದಿರುತ್ತಾರೆ. 14/6/2019ರಂದು 25ಕ್ಕೂ ಹೆಚ್ಚು ಬಾರಿ ರಕ್ತದಾನ ಮಾಡಿದ್ದಕ್ಕೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಜ್ಯ ಶಾಖೆ ಬೆಂಗಳೂರು ಡಿಸಿಪಿ ಶ್ರೀಯುತ ಶ್ರೀ ರವಿ ಡಿ ಚೆನ್ನಣ್ಣವರ್ ಇವರಿಂದ ಸನ್ಮಾನವನ್ನ ಸ್ವೀಕರಿಸಿರುತ್ತಾರೆ. 2020ರಲ್ಲಿ ರೋಟರಿ ಚಿನ್ಮೂಲಾದ್ರಿ ಜನಪರ ಸೇವಾ ಮಿತ್ರ ಎಂಬ ಬಿರುದನ್ನ ರೋಟರಿ ಕ್ಲಬ್ ಚಿನ್ಮೂಲಾದ್ರಿ ಚಿತ್ರದುರ್ಗದಿಂದ ಪಡೆದಿರುತ್ತಾರೆ. ಕೊರೋನಾ ವೈರಸ್ ಬಂದಾಗ ಲಾಕ್ಡೌನ್ ಸಮಯದಲ್ಲಿ ತಮ್ಮ ಸ್ವಂತ ಹಣದಿಂದ ಊಟ ವಿತರಣೆ, ಆಹಾರ ಸಾಮಗ್ರಿಗಳನ್ನು, ಹಣ್ಣುಗಳನ್ನು ನೀಡುವುದರ ಜೊತೆಗೆ ಮಾಸ್ಕ್ಗಳನ್ನು ನೀಡುವ ಮೂಲಕ ಕೊರೋನಾ ವೈರಸ್ನ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಿರುತ್ತಾರೆ. 2020ರಲ್ಲಿ ಶ್ರೀಯುತ ಮುರುಘಾ ಮಠದಿಂದ ಶರಣ ಸಂಸ್ಕೃತಿ ಉತ್ಸವದಲ್ಲಿ ಕೊರೋನಾ ವಾರಿಯರ್ಸ್ ಆಗಿ ಸೇವೆ ಸಲ್ಲಿಸಿದ್ದನ್ನ ಗುರುತಿಸಿ ಶ್ರೀ ಡಾಕ್ಟರ್ ಶಿವಮೂರ್ತಿ ಶರಣರಿಂದ ಸನ್ಮಾನಕ್ಕೆ ಭಾಜನರಾಗಿರುತ್ತಾರೆ. 15/8/2021ರಲ್ಲಿ ಕೊರೋನಾ ಸಂದರ್ಭದಲ್ಲಿ ಮಾಡಿದ ಉತ್ತಮ ಸೇವೆಗೆ ಚಿತ್ರದುರ್ಗ ಜಿಲ್ಲಾಡಳಿತದಿಂದ ಇವರ ಸೇವೆಯನ್ನು ಗುರುತಿಸಿ ಕೊರೋನಾ ವಾರಿಯರ್ಸ್ ಎಂದು ಗೌರವಿಸಿದ್ದಾರೆ. ದಿನಾಂಕ 1/11/2021ರಂದು ಜಿಲ್ಲಾಡಳಿತದಿಂದ ನೀಡುವ ಸಮಾಜ ಸೇವೆ ಕ್ಷೇತ್ರದಲ್ಲಿನ ಸಮಾಜಮುಖಿ ಕೆಲಸಗಳನ್ನು ಗುರುತಿಸಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಿರುತ್ತಾರೆ. ಶ್ರೀಯುತರ ಸಮಾಜ ಸೇವೆಯನ್ನ ಗುರುತಿಸಿ ದಿನಾಂಕ 7/11/2021ರಂದು ಕರ್ನಾಟಕ ರಾಜ್ಯ ವಿಸ್ಮಯ ಜಾದೂ ಪವಾಡ ಹಾಗೂ ಮೋಡಿ ಸಂಶೋಧನಾ ಕೇಂದ್ರದ ವತಿಯಿಂದ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನ ನೀಡಿರುತ್ತಾರೆ. 23/4/2023ರಂದು ಸಮಾಜ ಸೇವೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿರುವುದನ್ನ ಗುರುತಿಸಿ ಬಸವ ಜಯಂತಿಯ ಪ್ರಯುಕ್ತ ಚಿತ್ರದುರ್ಗದ ಬಸವ ಮಂಟಪದ ವತಿಯಿಂದ ನೀಡುವ ಬಸವಾತ್ಮಜೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುತ್ತಾರೆ. 4/8/2024ರಂದು ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆ ದಾವಣಗೆರೆಯವರು ಸಾಮಾಜಿಕ ನಿಸ್ವಾರ್ಥ ಸೇವೆಯನ್ನ ಗುರುತಿಸಿ ಸುವರ್ಣ ಕರ್ನಾಟಕ ಕಣ್ಮಣಿ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುತ್ತಾರೆ. 17/8/2024ರಂದು ವಿಶ್ವ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಹಾಗೂ ವಿಶ್ವ ಕನ್ನಡ ಕಲಾ ರಾಜ್ಯ ಸಂಸ್ಥೆ ವತಿಯಿಂದ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹುಲಿಕೆರೆಯಲ್ಲಿ ಸಮಾಜ ಸೇವಾ ಕ್ಷೇತ್ರದಲ್ಲಿನ ಕಾರ್ಯಗಳನ್ನು ಗುರುತಿಸಿ ಕಾಯಕಯೋಗಿ ಸೊನ್ನಲ್ಗಿ ಶ್ರೀ ಸಿದ್ದರಾಮೇಶ್ವರ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುತ್ತಾರೆ. ಪ್ರಸ್ತುತ ಇವರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಚಿತ್ರದುರ್ಗದಲ್ಲಿ ಉಪಸಭಾಪತಿಗಳಾಗಿ, ನಾಗರಿಕ ಬಂದೂಕು ತರಬೇತಿ ಸಂಸ್ಥೆ ಚಿತ್ರದುರ್ಗದ ಖಜಾಂಚಿಯಾಗಿ, ರೋಟರಿ ಕ್ಲಬ್ ಚಿನ್ಮೂಲಾದ್ರಿ ಚಿತ್ರದುರ್ಗ ಇದರ ಮಾಜಿ ಅಧ್ಯಕ್ಷರಾಗಿ, ಕನಕಪತ್ತಿನ ಸಹಕಾರ ಸಂಘ ಚಿತ್ರದುರ್ಗ ಇದರ ನಿರ್ದೇಶಕರಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಶ್ರೀಯುತ ಇ ಅರುಣ್ ಕುಮಾರ್ ಚಿತ್ರದುರ್ಗ ಅವರು ಕೃಷಿ ಕ್ಷೇತ್ರದಲ್ಲಿ, ಸಮಾಜ ಸೇವೆಯಲ್ಲಿ ಮತ್ತಷ್ಟು ಸಾಧನೆಗಳನ್ನು ಮಾಡಲಿ ಎಂದು ಮಾನ್ವಿತಾ ವಾಹಿನಿಯು ಅವರಿಗೆ ಶುಭವನ್ನ ಹಾರೈಸುತ್ತದೆ. ಅಭಿನಂದನೆಗಳು.